ಗುರುಭ್ಯೋ ನಮಃ. ನನ್ನ ಯೂಟ್ಯೂಬ್ ಬಾಂಧವರಿಗೆ ಇವತ್ತೊಂದು ಗಾಡಿಯ ಸುರಕ್ಷತಾ ಯಂತ್ರದ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಸುಮಾರು ಜನ ಹೇಳ್ತಾ ಇದ್ದಾರೆ, ಗಾಡಿ ಕಿರಿಕಿರಿ ಮಾಡುತ್ತೆ ಸರ್, ಗಾಡಿಯಲ್ಲಿ ಕೂತ್ಕೊಂಡ್ರೆ ಮೈ ತ್ರಾಸ ಆಗುತ್ತೆ, ಗಾಡಿ ನಡೀತಾ ಇಲ್ಲ, ಗಾಡಿ ಒಳಗೆ ಯಾರೋ ತಂದು ಲಿಂಬೆನ ಉಗಿದಿದ್ದಾರೆ, ಇಲ್ಲ ಅದನ್ನ ಮಾಡಿದ್ದಾರೆ, ಇಲ್ಲ ಕುಂಕುಮ ಉಗಿದಿದ್ದಾರೆ, ಇಲ್ಲ ಭಂಡಾರ ಹಚ್ಚಿದ್ದಾರೆ ಅಂತ ಸುಮಾರು ಜನ ಹೇಳ್ತಾ ಇರ್ತಾರೆ. ಗಾಡಿ ಒಳಗೆ ಆ ಗಾಡಿ ಮೇಲೆ ವಾಮಾಚಾರ ಆಗಿದೆ ಸರ್, ಆ ರೀತಿ ಈ ರೀತಿ ಅಂತ ಹೇಳ್ತಾ ಇದ್ರೆ ಹೆದರೋ ಅವಶ್ಯಕತೆ ಏನಿಲ್ಲ. ಈ ವಾಹನ ಸುರಕ್ಷಾ ಯಂತ್ರವನ್ನು ಶುಕ್ರವಾರ ಆಗಲಿ ಮಂಗಳವಾರ ಆಗಲಿ ಭುಜಪತ್ರೆಯಲ್ಲಾಗಲಿ ಇಲ್ಲ ಬಿಳಿ ಹಾಳೆಯಲ್ಲಾಗಲಿ ನಾನು ತೋರಿಸ್ತಾ ಇರೋ ಪ್ರಕಾರ ಈ ಯಂತ್ರವನ್ನು ಗೌರಾಂಜನ, ಕಸ್ತೂರಿ, ಕೇಸರಿ ಇವನ್ ಮೂರನ್ನು ಮಿಶ್ರಣ ಮಾಡಿಕೊಂಡು ಈ ಯಂತ್ರವನ್ನು ಬರೆದು ಒಂದು ದಿನ ನಿಮ್ಮ ದೇವರ ಜಗಲಿ ಮೇಲಿಟ್ಟು ಆನಂತರ ಇದನ್ನು ಒಂದು ತಾಯ್ತದಲ್ಲಿ ತುಂಬಿ ನಿಮ್ಮ ಗಾಡಿಯೊಳಗೆ ಭದ್ರವಾಗಿ ಇಡಬೇಕು, ಯಾರು ಮುಟ್ಟದ ಹಾಗೆ ಇಡಬೇಕು. ಇದರಿಂದ ಏನೇನಾಗತ್ತಪ್ಪ ಅಂದರೆ, ಗಾಡಿಗೆ ಯಾರೋ ವಾಮಾಚಾರ ಮಾಡಿದರು, ಇಲ್ಲ ಮೂರ್ ದಾರಿಯಲ್ಲಿ ಏನಾದ್ರು ಹಾದು ಗಾಡಿ ತುಳಿದು ಹೋಯ್ತು, ಆಮೇಲೆ ಭೂತ ಪ್ರೇತಗಳ ಕಾಟೆ, ಆಮೇಲೆ ಯಾರೋ ಮಾಟ ಮಂತ್ರ ಮಾಡಿದರು, ಅವು ಯಾವುದನ್ನು ನಡೆಯಲ್ಲ ಈ ವಾಹನ ಸುರಕ್ಷೆ ಯಂತ್ರ ಇದ್ದರೆ. ನಿಮಗೆ ಗೌರಾಂಜನ, ಕಸ್ತೂರಿ, ಕೇಸರಿ ಸಿಗಲಿಲ್ಲ ಅಂದರೆ ಬಿಳಿಯ ಹಾಳೆಯ ಮೇಲೆ ಕೆಂಪು ಸೀಸನಿ ಮಾರ್ಕರ್ ತಗೊಂಡು ಕೆಂಪು ಮಾರ್ಕರ್ಲಿಂದ ಈ ಯಂತ್ರವನ್ನು ಸರಿಯಾಗಿ ಬಿಡಿಸಬೇಕು. ಬಿಡಿಸಿ ನಾನು ಯಾವ ತೋರಿಸಿದನಲ್ಲ ವಿಡಿಯೋದಲ್ಲಿ ಇದೇ ರೀತಿ ಬಿಡಿಸಬೇಕು. ಬಿಡಿಸಿ ಇದನ್ನು ನಿಮ್ಮ ಜಗಲಿ ಮೇಲೆ ಇಟ್ಟು ಆ ನಂತರ ಒಂದು ದಿನ ಕಳೆದ ನಂತರ ಇದನ್ನು ತಾಯ್ತದಲ್ಲಿ ತುಂಬಿ ಗಾಡಿಯೊಳಗೆ ಭದ್ರವಾಗಿ ಇರಿಸಬೇಕು. ಈ ವಿಧಾನ ಮಾಡಬೇಕಂದ್ರೆ ಶುಕ್ರವಾರ ಮಂಗಳವಾರ ಮಾತ್ರ ಮಾಡಬೇಕು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.